ಇವತ್ತಿನ ಶೀರ್ಷಿಕೆ ರಾಜಕೀಯ ನಮಗೆ ಬೇಕಾ ಅಥವಾ ನಾವು ರಾಜಕೀಯಕ್ಕೆ ಬೇಕಾ? ಚುನಾವಣೆ ಬಂದಾಗ ಮಾತ್ರ ನಮಗೆ ಮೌಲ್ಯ ಇದೆ ಅನ್ನೋದಾದರೆ ಮತ ಹಾಕಿದ ಮೇಲೆ ನಾವ್ಯಾರು? ನಮಸ್ಕಾರ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ನಾನು ಚಂದು. ಇವತ್ತು ನಾವು ಕೇಳೋ ಪ್ರಶ್ನೆ, ರಾಜಕೀಯ ನಮ್ಮ ಸೇವೆಗಾಗಿ ಇದೆಯಾ ಅಥವಾ ರಾಜಕೀಯದ ಉಪಕರಣಗಳಾಗಿದ್ದೇವೆಯಾ ನಾವು? ಒಮ್ಮೆ ರಾಜಕೀಯ ಜನರ ನಡುವೆ ಇತ್ತು. ಇಂದು ಜನ ರಾಜಕೀಯದ ಹೊರಗೆ ನಿಂತಿದ್ದಾರೆ. ಚುನಾವಣೆ ಸಮಯದಲ್ಲಿ ಮಾತ್ರ ನಾಯಕರು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಆಮೇಲೆ ನಮ್ಮ ಸಮಸ್ಯೆಗಳು ಫೈಲ್ಗಳಲ್ಲಿ ಮಲಗುತ್ತವೆ. ನಾವು ನಿರೀಕ್ಷೆಯಲ್ಲಿ ಉಳಿತಿದ್ದೇವೆ. ಪ್ರಶ್ನೆ ಏನಂದ್ರೆ, ಜನ ಯಾಕೆ ರಾಜಕೀಯದಿಂದ ದೂರವಾಗ್ತಿದ್ದಾರೆ? ನಮ್ಮ ಮತದಾನ ಮಾಡುವಂತ ಶಕ್ತಿ ಒಂದು ದಿನಕ್ಕೆ ಮಾತ್ರ ಸೀಮಿತನ? ಮತ ನಮ್ಮ ದೊಡ್ಡ ಶಕ್ತಿ ಅಂತ ಹೇಳ್ತಾರೆ, ಹೌದಲ್ವಾ? ಆದ್ರೆ ಆ ಶಕ್ತಿ ಎಷ್ಟು ದಿನ? ಒಂದು ದಿನ ನಾವು ಮತ ಹಾಕ್ತೀವಿ, 5 ವರ್ಷ ನಾವು ಮೌನವಾಗಿರ್ತೀವಿ. ಯಾಕೆ? ಜನ ರಾಜಕೀಯದಲ್ಲಿ ಸಕ್ರಿಯವಾಗಬೇಕಾದ್ರೆ ಮತ ಒಂದು ಸಂಕೇತ ಮಾತ್ರ, ಅದು ನಿಯಂತ್ರಣ ಸಾಧನ ಆಗೋದಿಲ್ಲ. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ವಿಚಾರಗಳಲ್ಲಿ ನಾಯಕರು ಬೇಕಾ ಜನ ಬೇಕಾ ಅನ್ನೋ ಒಂದು ದ್ವಂದ್ವ ನೀತಿ ನಮಗೆ ಕಾಡ್ಬೋದು. ರಾಜಕೀಯಕ್ಕೆ ಜನ ಬೇಕು, ಆದ್ರೆ ಜನರ ಸಮಸ್ಯೆಗಳು ಬೇಡ. ಇದು ಕಠಿಣವಾಗಿ ಕೇಳಿಸ್ಬೋದು, ಆದ್ರೆ ನಿಜ. ಸಮಸ್ಯೆ ಉಳಿದ್ರೆ ಭರವಸೆ ಕೊಡೋ ಅವಕಾಶಗಳು ಉಳಿತವೆ. ಸಮಸ್ಯೆ ಬಗೆಹರಿದ್ರೆ ಹಳೆ ರಾಜಕೀಯ ಅಸ್ತಿತ್ವ ಕಳೆದುಕೊಳ್ಳುತ್ತೆ. ಇದ್ರ ಮಧ್ಯೆ ಜನರ ಹೊಣೆಗಾರಿಕೆ ಹೇಗಿರುತ್ತೆ? ರಾಜಕೀಯ ಕೆಟ್ಟಿದೆ ಅಂತ ಹೇಳೋದು ಸುಲಭ, ಆದ್ರೆ ನಾವು ಏನ್ ಮಾಡ್ತೀವಿ? ಸಭೆಗಳಿಗೆ ಹೋಗ್ತೀವ, ಪ್ರಶ್ನೆ ಕೇಳ್ತೀವ, ಸ್ಥಳೀಯ ಆಡಳಿತವನ್ನು ಒತ್ತಾಯಿಸ್ತೀವ. ಜನ ಸಕ್ರಿಯವಾಗದಿದ್ರೆ ರಾಜಕೀಯ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳುತ್ತೆ. ರಾಜಕೀಯವನ್ನ ಜನರ ಕೈಗೆ ತರುವಂತ ಮಾರ್ಗ ಯಾವುದಪ್ಪ ಅಂದ್ರೆ, ಸ್ವಲ್ಪ ಯೋಚನೆ ಮಾಡಬೇಕು ಜನನು. ರಾಜಕೀಯ ನಮ್ಮಿಂದ ದೂರ ಇಲ್ಲ, ನಾವು ಹತ್ರ ಸೆಳ್ಕೊಬೇಕು. ಅದು ನಮ್ಮ ಬದುಕಿನ ಭಾಗ. ಮತದಾನ ಮಾತ್ರ ಸಾಕಾಗಲ್ಲ, ಪ್ರಶ್ನೆಗಳು ಬೇಕು, ನಿರಂತರ ಒತ್ತಾಯ ಬೇಕು. ಜನ ಪ್ರಶ್ನೆ ಕೇಳೋವರೆಗೂ ರಾಜಕೀಯ ಬದಲಾಗೋದೇ ಇಲ್ಲ. ರಾಜಕೀಯ ನಮಗೆ ಬೇಕು, ಆದ್ರೆ ಜನರ ನಿಯಂತ್ರಣದಲ್ಲಿ ಇರಬೇಕು. ಇದು ಚಂದು ಧ್ವನಿ ಪಾಡ್ಕಾಸ್ಟ್, ರಿಯಲ್ ವಾಯ್ಸಸ್, ರಾ ಟ್ರೂತ್. ಮತದಾನ ನಮ್ಮ ಹಕ್ಕು, ಪ್ರಶ್ನೆ ಕೇಳೋದು ನಮ್ಮ ಕರ್ತವ್ಯ.